hidden, forever on fire. ವಿಜಯ್ ಮಲ್ಯ ಅವರ 1400 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಜಪ್ತಿ ಮಾಡಲಾಗಿದೆ. ಒಟ್ಟು 14,131 ಕೋಟಿ ರೂಪಾಯಿಯನ್ನು ವಸೂಲಿ ಮಾಡಿದೆ ಜಾರಿ ನಿರ್ದೇಶನಾಲಯ. 14,131 ಕೋಟಿ ರೂಪಾಯಿಗಳಷ್ಟು ಹಣವನ್ನು ಇಡಿ ವಸೂಲಿ ಮಾಡಿದ್ದಾರೆ ಅಂತ ಹೇಳಿ ಸಾರ್ವಜನಿಕ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಇದನ್ನು ಹಸ್ತಾಂತರ ಮಾಡಲಾಗಿದೆ. ನೀರವ್ ಮೋದಿಯಿಂದ 1,052 ಕೋಟಿ, ಮೆಹುಲ್ ಚೋಕ್ಸಿ ಇವರಿಂದ 2,565 ಕೋಟಿ ರೂಪಾಯಿಯನ್ನು ವಸೂಲಿ ಮಾಡಲಾಗಿದೆ. ನಾವು ಯಾರನ್ನೂ ಬಿಟ್ಟಿಲ್ಲ ಅಂಥೇಳಿ ನಿರ್ಮಲಾ ಸೀತಾರಾಮನ್ ಅವರು ಮಾತಾಡಿದ್ದಾರೆ. ನಾವು ಯಾರನ್ನೂ ಕೂಡ ಬಿಟ್ಟಿಲ್ಲ ಅಂತ ನಿರ್ಮಲಾ ಸೀತಾರಾಮನ್ ಅವರು ಮಾತಾಡ್ಕೊಂಡಿದ್ದಾರೆ. ಆದರೆ ನಿರ್ಮಲಾ ಅವರ ಟ್ವೀಟ್ಗೆ ಪ್ರತಿ ಟ್ವೀಟನ್ನು ಮಾಡಿದ್ದಾರೆ ವಿಜಯ್ ಮಲ್ಯ ಅವರು. ವಿಷಯ ಏನು ಅಂತ ಹೇಳಿದ್ರೆ, ಅಲ್ಲ ರೀ, ನಾವು ತೊಗೊಂಡಿದ್ದು ಲೋನ್ ಎಷ್ಟು, ನಮ್ಮಿಂದ ನೀವು ವಸೂಲಿ ಮಾಡ್ಕೊಂಡಿರೋದೆಷ್ಟು, ನಾವು ಲೋನ್ ಎಷ್ಟು ತೊಗೊಂಡಿದ್ದು ಅದು ಬಡ್ಡಿ ಸೇರಿಸಿ ನೀವು ವಸೂಲಿ ಮಾಡಬೇಕಾಗಿತ್ತು. 2 ಪಟ್ಟು ಹಣ ವಸೂಲಿ ಮಾಡ್ಕೊಳ್ತಾರ ಯಾರಾದರೂ? ಹಣ ವಸೂಲಿ ಮಾಡಿಕೊಂಡ್ರು ನಾನು ಇನ್ನೂ ಕೂಡ ಆರ್ಥಿಕ ಅಪರಾಧಿನ? ಹಾಗಾದರೆ ನಾನು ಎಷ್ಟು ಹಣ ತೊಗೊಂಡಿದ್ನೋ ಬ್ಯಾಂಕ್ಗಳಿಂದ ಅದಕ್ಕಿಂತ 2 ಪಟ್ಟು ವಸೂಲಿ ಮಾಡಿಬಿಟ್ಟಿದ್ದೀರಾ. ನೀವೇ ಹೇಳ್ಕೊಂಡಿದ್ದೀರಾ ಇಷ್ಟು 1,000 ಕೋಟಿ ವಸೂಲಿ ಮಾಡಿದ್ವಿ ಅಂಥೇಳಿ. ಇಷ್ಟು ವಸೂಲಿ ಮಾಡಿದ ಮೇಲೆ 2 ಪಟ್ಟು ಹಣ ವಸೂಲಿ ಮಾಡಿದ ಮೇಲೆ ಕೂಡ ನಾನು ಈಗಲೂ ಕೂಡ ಆರ್ಥಿಕ ಅಪರಾಧಿಯಾಗಿ ನಿಮಗೆ ಕಾಣಿಸ್ತಾ ಇದ್ದೀನಾ? ಇಡಿ ಮತ್ತು ಬ್ಯಾಂಕ್ಗಳು ಹೇಗೆ ದುಪ್ಪಟ್ಟು ಹಣವನ್ನು ವಸೂಲಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ? ಈ ಕಡೆ ಆರ್ಥಿಕ ಅಪರಾಧಿನೂ ಮಾಡಿಬಿಟ್ರಿ, ಹಣಕ್ಕೆ ನೀವು ಡಬಲ್ ಹಣನ ವಸೂಲಿನೂ ಮಾಡ್ಕೊಂಬಿಟ್ರಿ. ಹೇಗೆ ವಸೂಲಿ ಮಾಡ್ತಾರೆ? ನಮ್ದೇನು ತೊಗೊಂಡಿದ್ದೀರೋ ತೊಗೊಳ್ಳಿ, ಬಡ್ಡಿ ತೊಗೊಳ್ಳಿ, ಅದಕ್ಕೆ ಅದು ಬಿಟ್ಬಿಟ್ಟು 2 ಪಟ್ಟು ಹಣ ತೊಗೊಂಬಿಟ್ರೆ, ನೀವು ದುಪ್ಪಟ್ಟು ಹಣ ತೊಗೊಂಬಿಟ್ರೆ ಹೇಗೆ? ನನ್ನನ್ನು ನಿಂದಿಸುವರಿಂದ ಹಿಡಿದು ಯಾರಾದರೂ ಈ ಅನ್ಯಾಯವನ್ನು ಕ್ವಶನ್ ಮಾಡ್ತಾರಾ? ಆಯ್ತಪ್ಪ, ಬ್ಯಾಂಕಿಂದ ಹಣ ತೊಗೊಂಡಿದ್ದೀನಿ, ಬಡ್ಡಿ ತೊಗೊಳ್ಳಿ, ಕಟ್ಕೊಳ್ಳಿ, ವಜಾ ಮಾಡ್ಕೊಳ್ಳಿ, ಅದಕ್ಕೆ ಸರಿ. ಅದು ಮಾಡೋದು ಬಿಟ್ಬಿಟ್ಟು ತೊಗೊಂಡಿರೋ ಹಣ ಬಡ್ಡಿ ಹಣಕ್ಕಿಂತ 2 ಪಟ್ಟು ಡಬಲ್ಲು ಅಷ್ಟು ಹಣವನ್ನು ನೀವು ಹೆಂಗ್ರಿ ವಸೂಲಿ ಮಾಡಿದ್ರಿ ಅಂತ ವಿಜಯ್ ಮಲ್ಯ ಕೇಳ್ತಾ ಇದ್ದಾರೆ. ನನಗೆ ಪರಿಹಾರ ಮೊತ್ತ ಬಾಕಿ ಇದೆ ಅಂಥೇಳಿ ಸರಣಿ ಟ್ವೀಟನ್ನು ಮಾಡಿದ್ದಾರೆ ವಿಜಯ್ ಮಲ್ಯ ಅವರು. ಮಲ್ಯವಾದ ಏನು ಅಂತ ಹೇಳಿದ್ರೆ, ಕಿಂಗ್ ಫಿಶರ್ ಏರ್ಲೈನ್ಸ್ ಪ್ರಕರಣದಲ್ಲಿ ಬಾಕಿ ಇದ್ದಂಥ ಮೊತ್ತಕ್ಕಿಂತ ದುಪ್ಪಟ್ಟು ಹಣವನ್ನು ವಸೂಲಿ ಮಾಡಿದ್ದಾರೆ. ಸಾಲ ವಸೂಲಾತಿ ನ್ಯಾಯಮಂಡಳಿ ಅಂದಾಜು ಮಾಡಿರೋದೆ ಸುಮಾರು 6,203 ಕೋಟಿ ರೂಪಾಯಿಗಳಷ್ಟು ಹಣವನ್ನು ನಾನು ಕೊಡಬೇಕು ಅಂತ ಅವ್ರ ಅಂದಾಜದು. 6,203 ಕೋಟಿ ರೂಪಾಯಿನಲ್ಲಿ 1,200 ಕೋಟಿ ರೂಪಾಯಿ ಬಡ್ಡಿ ಕೂಡ ಸೇರಿದೆ. ಅದರಲ್ಲಿ 6,203 ಕೋಟಿ ಕೊಡಬೇಕು ಅಂತ ಇವರೇ ಡಿಸೈಡ್ ಮಾಡಿದ್ದದನ್ನು, ಸಾಲ ವಸೂಲಾತಿ ನ್ಯಾಯಮಂಡಳಿ, ಆಯ್ತಲ್ವಾ? ಇದರಲ್ಲಿ ಬಡ್ಡಿ 1,200 ಕೋಟಿ ಇದೆ. ಆದರೆ ಇಡಿ ವಸೂಲಿ ಮಾಡಿರೋದು ಎಷ್ಟು ಗೊತ್ತಾ? 14,131.60 ಕೋಟಿ. 8,000 ಕೋಟಿಯನ್ನು ಹೆಚ್ಚುವರೆಗೆ ವಸೂಲಿ ಮಾಡ್ತಾರಲ್ಲ, ಯಾವ ನ್ಯಾಯ ಇದು? ಜೊತೆಗೆ ನಾನು ಆರ್ಥಿಕ ಅಪರಾಧಿ ಬೇರೆ, ಯಾವ ಥರ ಹೇಳ್ತಾ ಇದ್ದೀರಿ ಇದನ್ನ ಅಂತ ಹೇಳಿ ವಿಜಯ್ ಮಲ್ಯ ಕೇಳಿದ್ದಾರೆ. Successfully restored properties valued at least 22,280 crores, and I'm only talking of the major cases. We all question about ED. The return and also the money which have been claimed by the ED is this one. Restored properties of 22,280 crores in major cases. And I would like to list the number of cases, sir. Vijay Mallya case, 14,131.6 crore. Complete amount of the attached property has been restored to the public sector banks. So there's no way in which I can go on listening to very many members who without the facts go on saying, no, haircut has happened, big people are allowed to take the money, small people are being punished. No way. We've not left anyone. Even if they fled the country, we've gone after them. ED has collected this money and given back to the public sector banks. 14,131.6 crores only from Vijay Mallya. Nirav Modi. Attached properties is what I'm talking about, ma'am. There can still be some more cases, but attached properties and their monies have gone to the public sector banks. And this is the money that is obtained from them. Nirav Modi case, 1,052.58 crores has been restored to the public